ಯಾವಾಗ್ರೀ ಹಳದಿ ಮೆಟ್ರೋ ಲೈನ್ ಶುರು ಆಗೋದು? ಇದು ಟ್ರಾಫಿಕ್ನಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಂಥ ಆ ಭಾಗದ ಜನ ಕೇಳ್ತಾ ಇದ್ದಂಥ ಪ್ರಶ್ನೆ. ಕೊನೆಗೂ ಮುಹೂರ್ತ ಕೂಡಿ ಬಂದಿದ್ದು ನಾಳೆ ಪ್ರಧಾನಿಯಿಂದಲೇ ಲೋಕಾರ್ಪಣೆಯಾಗ್ತಾ ಇದೆ. ನಾಳೆ ಮುಂದಿನ ತಿಂಗಳು ಮತ್ತೊಂದು ತಿಂಗಳು ಹೀಗೆ ಮುಂದೂಡ್ತಾ ಬಂದ ಹಳದಿ ಮಾರ್ಗ ಫೈನಲಿ ಲೋಕಾರ್ಪಣೆ ಆಗ್ತಾ ಇದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ಸುಮಾರು 19.15 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗದಲ್ಲಿ ಒಟ್ಟು 16 ಮೆಟ್ರೋ ನಿಲ್ದಾಣಗಳಿರಲಿವೆ. ಹಸಿರು, ಗುಲಾಬಿ, ನೀಲಿ ಈ 3 ಮಾರ್ಗಗಳಿಗೆ ಹಳದಿ ಮಾರ್ಗ ಸಂಪರ್ಕ ಕಲ್ಪಿಸೋದ್ರ ಜೊತೆಗೆ ಐಟಿ ಹಬ್, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರು ಕೇಂದ್ರ ಭಾಗಕ್ಕೆ ತ್ವರಿತ ಸಂಪರ್ಕ ಕಲ್ಪಿಸುತ್ತೆ. ಇನ್ನು ಆರಂಭದಲ್ಲಿ ಪ್ರತಿ 30 ನಿಮಿಷಕ್ಕೊಮ್ಮೆ ಹಳದಿ ಮಾರ್ಗದಲ್ಲಿ ರೈಲು ಸಂಚಾರ ಮಾಡಲಿದೆ. ಮೆಟ್ರೋ ಹಳದಿ ಮಾರ್ಗದಲ್ಲಿ ಒಟ್ಟು 16 ನಿಲ್ದಾಣಗಳು ಬರುತ್ತವೆ. ಬೊಮ್ಮಸಂದ್ರ, ಹೆಬ್ಬಗೋಡಿ, ಹುಸ್ಕೂರು ರಸ್ತೆ, ಕೋನಪ್ಪನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್, ಅದಾದ ಬಳಿಕ ಬೆರಟೇನ ಅಗ್ರಹಾರ, ಹೊಸ ರೋಡ್, ಸಿಂಗಸಂದ್ರ, ಕೂಡ್ಲುಗೇಟ್ ಮೆಟ್ರೋ ಸ್ಟೇಷನ್, ಹೊಂಗಸಂದ್ರ, ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್. ಅದು ಬಂದು ಜಾಯಿನ್ ಆಗೋದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ಗೆ. ಅಲ್ಲಿಂದ ಬಿಟಿಎಂ ಲೇಔಟ್ ಮೆಟ್ರೋ ಸ್ಟೇಷನ್, ಅದಾದ ಬಳಿಕ ಜಯದೇವ ಆಸ್ಪತ್ರೆ ಮೆಟ್ರೋ ಸ್ಟೇಷನ್, ಅದಾದ ಬಳಿಕ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್, ಅದಾದಂಥ ನಂತರದಲ್ಲಿ ಆರ್ವಿ ರಸ್ತೆ ಮೆಟ್ರೋ ಸ್ಟೇಷನ್. ಹೀಗೆ ಒಟ್ಟು 16 ಮೆಟ್ರೋ ನಿಲ್ದಾಣಗಳು ಈ ಹಳದಿ ಮಾರ್ಗದಲ್ಲಿ ಬರ್ತವೆ. ಇನ್ನು ನಾಳೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆ ನಗರದ ಅನೇಕ ಕಡೆ ಇಂದು ತಾಲೀಮು ನಡೆಸಲಾಗಿದೆ. ಈ ಕಾರಣದಿಂದ ಇವತ್ತೇ ನಗರದ ಜನರಿಗೆ ಟ್ರಾಫಿಕ್ ಸಮಸ್ಯೆ ಎದುರಾಗಿತ್ತು. ಓಕಳಿಪುರಂ ರಸ್ತೆಯಲ್ಲಂತೂ ಗಂಟೆಗಟ್ಟಲೆ ಜಾಮ್ ಆಗಿತ್ತು. ಇನ್ನು ನಾಳೆ ಪ್ರಧಾನಿ ಆಗಮಿಸ್ತಾ ಇರೋದ್ರಿಂದ ಭದ್ರತೆ ಕಾರಣಕ್ಕೆ ಇವತ್ತಿಂದಲೇ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟ್ ಕೌಂಟರ್ವರೆಗೂ ಆಟೋಗಳ ಎಂಟ್ರಿಯನ್ನ ನಿರ್ಬಂಧಿಸಲಾಗಿದೆ. ಇದನ್ನೇ ಲಾಭ ಮಾಡಿಕೊಂಡ ಕೆಲವರು ಕೂಲಿ ಚಾರ್ಜ್ನ ಎರ್ರಾಬಿರ್ರಿ ಏರಿಸ್ಬಿಟ್ಟಿದ್ರು. 30 ಮೀಟರ್ ಅಂತರಕ್ಕೆ 80 ರೂಪಾಯಿ ಚಾರ್ಜ್ ಮಾಡಿದ್ರು. ಅಂದ್ರೆ ಬ್ಯಾರಿಕೇಡ್ನಿಂದ ಟಿಕೆಟ್ ಕೌಂಟರ್ವರೆಗೆ 800 ರೂಪಾಯಿ ವಸೂಲಿ ಮಾಡಿದ್ದಾರೆ. ಇದರಿಂದ ಮಹಿಳೆಯೊಬ್ರು ಪರದಾಡಿ ಬಿಟ್ರು. ಬಿಡ್ತಾ ಇಲ್ಲ, ಕೇಳ್ಕೊಂಡ್ವಿ. ಮಂತ್ರಾಲಯಕ್ಕೆ ಹೂವು ಕೊಡಕ್ಕೆ ಹೋಗ್ಬೇಕಂದ್ರೂ ಒಪ್ಕೋತಾ ಇಲ್ಲ ಅವ್ರು. ಅದಕ್ಕೆ ಇವ್ರು 800 ಕೇಳ್ತಾವ್ರೆ. ಸಮಸ್ಯೆ ಅಂದ್ರೆ ಇದೇನೆ, ದೇವಸ್ಥಾನ ಟ್ರೈನ್ ಬಂದ್ಬಿಡ್ತದೆ. ಈಗ 800 ರೂಪಾಯಿ ಕೇಳ್ತಾ ಇದ್ದಾರೆ. ಇದರೊಂದಿಗೆ ನಾಳೆ ನಗರದ ಹಲವು ರಸ್ತೆಗಳಲ್ಲಿ ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಪೊಲೀಸರು ಸೂಚಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಏನಿದೆ, ಎಲಿವೇಟೆಡ್ ಹೈವೇ ಏನಿದೆ, ಅದನ್ನು ಬೆಳಗ್ಗೆ ನಾವು 9:30ರಿಂದ 2:30ವರೆಗೂ ಎಂಟೈರ್ ಸ್ಟ್ರೆಚ್ನ ನಾವು ನಿರ್ಬಂಧನೆ ಮಾಡಿದ್ದೀವಿ. ವೆಹಿಕಲ್ಸ್ ಎಲ್ಲ ಕೆಳಗಡೆ ಹೋಗಬೇಕಾಗತ್ತೆ. ಅದೇ ರೀತಿ ಹೆವಿ ವೆಹಿಕಲ್ಸ್ ಏನಿದೆ, ನಾವು ಸಿಟಿ ಒಳಗಡೆ ಯಾವುದೇ ಕಾರಣಕ್ಕೂ ನಾಳೆ 11 o'clock 11:30ವರೆಗೂ ನಾವು ಬಿಡೋದಿಲ್ಲ. ನೈಸ್ ರೋಡಲ್ಲಿ ಯಾವ ವೆಹಿಕಲ್ಸ್ ತುಮಕೂರು ರೋಡಿಂದ ಬರ್ತಾ ಇದೆ ಅದು ಬನ್ನರ್ಘಟ್ಟ ರೋಡಲ್ಲೇ ಎಂಡ್ ಆಗುತ್ತೆ. ಒಟ್ಟಾರೆ ಒಂದು ಕಡೆ ನಾಳೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯಾಗ್ತಾ ಇದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಬಹುತೇಕ ಸಿಲಿಕಾನ್ ಸಿಟಿ ಮಂದಿಗೆ ಟ್ರಾಫಿಕ್ ಸಮಸ್ಯೆ ತಲೆದೋರೋ ಸಾಧ್ಯತೆ ಇದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.